ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವನು ಯಾರು? 1ನೇ ಕೃಷ್ಣ, 2ನೇ ಕೃಷ್ಣ, ಅಮೋಘವರ್ಷ ನೃಪತುಂಗ, ದಂತಿದುರ್ಗ. ಸರಿಯಾದ ಉತ್ತರ 1ನೇ ಕೃಷ್ಣ. ಬಂಗಾಳದಲ್ಲಿ ನಡೆದ ನೀಲಿ ಕೃಷಿಕರ ಹೋರಾಟದಲ್ಲಿ ಈ ಕೆಳಗಿನ ಯಾವ ಪತ್ರಿಕೆಯು ಮಹತ್ತರ ಪಾತ್ರವನ್ನು ವಹಿಸಿತ್ತು? ಅಮೃತ್ ಬಜಾರ್, ದಿ ಟ್ರಿಬ್ಯುನಲ್, ಹಿಂದೂ ಪೇಟ್ರಿಯಾಟ್, ದಿ ಬೆಂಗಾಲಿ. ಹಿಂದೂ ಪೇಟ್ರಿಯಾಟ್ ಇದು ಬಂಗಾಳದಲ್ಲಿ ನಡೆದಂತಹ ನೀಲಿ ಕೃಷಿಕರ ಹೋರಾಟದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿತ್ತು. ದೀನ್ ಇ ಇಲಾಹಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದವನು ಯಾರು? ಹುಮಾಯೂನ್, ಜಹಾಂಗೀರ್, ಶಾಜಹಾನ್, ಅಕ್ಬರ್. ಅಕ್ಬರ್. ಅಕ್ಬರನ ಆಡಳಿತದಲ್ಲಿ ದಾಗ್ ಮಹಲಿ ಎಂಬ ಪ್ರತ್ಯೇಕ ಇಲಾಖೆಯ ಕಾರ್ಯವೇನಾಗಿತ್ತು? ದಾಗ್ ಮಹಲಿಯ ಕಾರ್ಯ ಏನಾಗಿತ್ತು? ದಾಗ್ ಮಹಲಿ ಎಂಬ ಇಲಾಖೆ ಕುದುರೆಗಳಿಗೆ ಮುದ್ರೆಯನ್ನು ಹಾಕುವುದಾಗಿತ್ತು. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದವರು ಯಾರು? ಕ್ರಾಂತಿಕಾರಿಗಳು, ತೀವ್ರವಾದಿಗಳು, ಬ್ರಿಟಿಷರು, ಯಾವುದೂ ಅಲ್ಲ. ರಾಜಕೀಯ ಭಿಕ್ಷುಕರು ಎಂದು ಕರೆದದ್ದು ತೀವ್ರವಾದಿಗಳು. ಲಾರ್ಡ್ ಕಾರ್ನ್ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿ ಜಾರಿಗೆ ತಂದನು? ಕೊಡಗು, ಮದ್ರಾಸ್, ಮುಂಬೈ, ಬಂಗಾಳ. ಬಂಗಾಳದಲ್ಲಿ ಏನನ್ನು? ಜಮೀನ್ದಾರಿ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದನು. ಜಮೀನ್ದಾರಿ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ವಿಶ್ವ ಹವಾಮಾನ ಸಂಸ್ಥೆ WMO ಇದರ ಮುಖ್ಯ ಕಚೇರಿ ಇರುವುದು ಎಲ್ಲಿ? ಲಂಡನ್, ಜಿನೇವಾ, ವಿಯೆನ್ನಾ, ನ್ಯೂಯಾರ್ಕ್. ಜಿನೇವಾದಲ್ಲಿ. ಮಹೇಶ್ ಭೂಪತಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಕ್ರಿಕೆಟ್, ಟೆನ್ನಿಸ್, ಬಿಲಿಯರ್ಡ್ಸ್, ಹಾಕಿ. ಮಹೇಶ್ ಭೂಪತಿ ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಜಪಾನ್ನ ರಾಜಕೀಯ ಪಕ್ಷ ಅಲ್ಲ? ಅವಾಮಿ ಲೀಗ್ ಇದು ಜಪಾನ್ನ ರಾಜಕೀಯ ಪಕ್ಷ ಅಲ್ಲ. ಇನ್ನು ಸೋಷಿಯಲಿಸ್ಟ್ ಪಾರ್ಟಿ, ಗ್ರೀನ್ ಬ್ರಿಡ್ಜ್ ಪಾರ್ಟಿ, ಲಿಬರಲ್ ಡೆಮಾಕ್ರಟಿಕ್ ಪಾರ್ಟಿ ಈ ಮೂರು ಕೂಡ ಜಪಾನ್ನ ರಾಜಕೀಯ ಪಕ್ಷಗಳಾಗಿವೆ. ಹಾಫ್ಮನ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಹಾಕಿ, ಬ್ಯಾಡ್ಮಿಂಟನ್, ಫುಟ್ಬಾಲ್, ಟೆನ್ನಿಸ್. ಹಾಫ್ಮನ್ ಕಪ್ ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದೆ. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಸರಿಯಾದ ಉತ್ತರ ಲಾರ್ಡ್ ಕರ್ಜನ್. ಬಂಗಾಳದ ವಿಭಜನೆ. ಬಂಗಾಳದ ವಿಭಜನೆಯನ್ನು ಮಾಡಿದವರು ಯಾರು? ಲಾರ್ಡ್ ಕರ್ಜನ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್ ಅಲ್ಲ, ಲಾರ್ಡ್ ವೆಲ್ಲೆಸ್ಲಿ. ಅಕ್ಬರನ ಆಡಳಿತದ ಅವಧಿಯಲ್ಲಿ ಕಂದಾಯ ವ್ಯವಸ್ಥೆಯು ಯಾರ ಕೈಯಲ್ಲಿತ್ತು? ಬೀರ್ಬಲ್ಲ, ಬೈರಾಮ್ ಖಾನ್, ತೋದರ್ಮಲ್, ಮಾನ್ಸಿಂಗ್. ಕಂದಾಯ ವ್ಯವಸ್ಥೆಯು ತೋದರ್ಮಲ್ನ ಕೈಯಲ್ಲಿತ್ತು. ಅನ್ ಟು ದಿ ಲಾಸ್ಟ್ ಈ ಕೃತಿಯನ್ನು ರಚಿಸಿದವರು ಯಾರು? ಸ್ಟಾಲಿನ್, ಲೆನಿನ್, ಜಾನ್ ರಸ್ಕಿನ್, ಮಹಾತ್ಮ ಗಾಂಧೀಜಿ. ಜಾನ್ ರಸ್ಕಿನ್. ನದಿ ಮುಖಜ ಭೂಮಿ ಮತ್ತು ನದಿ ಅಳಿವೆಗಳಲ್ಲಿ ಮಾತ್ರ ಕಂಡುಬರುವ ಸಸ್ಯವರ್ಗ ಯಾವುದು? ಆಲ್ಪೈನ್ ಸಸ್ಯವರ್ಗ, ನಿತ್ಯ ಹರಿದ್ವರ್ಣ ಕಾಡುಗಳು, ಮ್ಯಾಂಗ್ರೋವ್, ಎಲೆ ಉದುರುವ ಮಾನ್ಸೂನ್.
ಯಾವುದು? ಮ್ಯಾಂಗ್ರೋವ್ ಅರಣ್ಯಗಳು. ಇವು ನದಿಮುಖಜ ಭೂಮಿ ಮತ್ತು ನದಿ ಅಳಿವೆಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಯೋಜನೆ ಯಾವುದು? ತುಂಗಭದ್ರಾ, ಕಾಳಿ, ಕೃಷ್ಣಾ ಮೇಲ್ದಂಡೆ, ಶಿವನ ಸಮುದ್ರ. ಕೃಷ್ಣಾ ಮೇಲ್ದಂಡೆ. ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆಯಾಗಿದೆ. ಹಿರಾಕುಡ್ ಯೋಜನೆ, ಬಾಕ್ರಾನಂಗಲ್ ಯೋಜನೆ, ದಾಮೋದರ ನದಿ ಕಣಿವೆ ಯೋಜನೆ, ಕೋಸಿ ಯೋಜನೆ. ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆ ಕೋಸಿ ಯೋಜನೆ. ಇವು ನಾರಿನ ಬೆಳೆಗಳಾಗಿವೆ. ಸರಿಯಾದ ಉತ್ತರ ಹತ್ತಿ ಮತ್ತು ಸೆಣಬು ಇವೆರಡೂ ಕೂಡ ನಾರಿನ ಬೆಳೆಗಳಾಗಿವೆ. ಹತ್ತಿ ಮತ್ತು ಸೆಣಬು. ಕಚ್ ಕಾರಿಯಲ್ಲಿರುವ ಬಂದರು ಕಾಂಡ್ಲವಾದರೆ ಜವಾರಿ ಕೊಲ್ಲಿಯಲ್ಲಿರುವ ಬಂದರು ಯಾವುದು? ನವಮಂಗಳೂರು, ಮರ್ಮಗೋವಾ, ತೂತುಕುಡಿ, ಕೊಚ್ಚಿ. ಜವಾರಿ ಕೊಲ್ಲಿಯಲ್ಲಿರುವ ಬಂದರು ಮರ್ಮಗೋವಾ. ಭಾರತವು ಈ ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಭೂಗಡಿಯನ್ನು ಹೊಂದಿಲ್ಲ? ಶ್ರೀಲಂಕಾ, ನೇಪಾಳ, ಪಾಕಿಸ್ತಾನ, ಮಯನ್ಮಾರ್. ಶ್ರೀಲಂಕಾದೊಂದಿಗೆ ಭೂಗಡಿಯನ್ನು ಹೊಂದಿಲ್ಲ, ಏಕೆಂದರೆ ಶ್ರೀಲಂಕಾದೊಂದಿಗೆ ಜಲಗಡಿಯನ್ನು ಭಾರತವು ಹಂಚಿಕೊಂಡಿದೆ. ಒಟ್ಟು 7 ರಾಷ್ಟ್ರಗಳೊಡನೆ ಭಾರತವು ಭೂಗಡಿಯನ್ನು ಹಂಚಿಕೊಂಡಿದೆ. ಹಿಮಾಲಯ ಪರ್ವತವು ಎಲ್ಲಿಂದ ಆರಂಭವಾಗಿ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿದೆ? ಪಾಮೀರ್ ಗ್ರಂಥಿ, ನಾಗಾಲ್ಯಾಂಡ್, ಕೈಲಾಸ ಪರ್ವತ, ಬದ್ರಿನಾಥ್. ಹಿಮಾಲಯ ಪರ್ವತವು ಪಾಮೀರ್ ಗ್ರಂಥಿಯಿಂದ ಆರಂಭವಾಗಿ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿದೆ. ರಾತ್ರಿ ವೇಳೆ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಕೆಪೆಲ್ಲಾ, ವೇಗ, ಕ್ಯಾನೋಪಸ್, ಸೀರಿಯಸ್. ಸೀರಿಯಸ್ ನಕ್ಷತ್ರ. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಯಾರು? ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮ್ಮ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ 26, 1950 ಆದರೆ ನಾವು ಸಂವಿಧಾನವನ್ನು ಅಳವಡಿಸಿಕೊಂಡದ್ದು ನವೆಂಬರ್ 26, 1949. ಭಾರತವು ಸ್ವಾತಂತ್ರ್ಯವಾದದ್ದು ಆಗಸ್ಟ್ 15, 1947. ಪಾಕ್ ಆಕ್ರಮಿತ ಪ್ರದೇಶ ಎಂದು ಈಗಲೂ ಕರೆಯಲ್ಪಡುವ ಪ್ರದೇಶ ಯಾವುದು? ಯಾವುದು ಅಂದರೆ ಕಾಶ್ಮೀರದ ವಾಯುವ್ಯ ಭಾಗ. ಕಾಶ್ಮೀರದ ವಾಯುವ್ಯ ಭಾಗವನ್ನು ನಾವು ಈಗಲೂ ಕೂಡ ಪಾಕ್ ಆಕ್ರಮಿತ ಪ್ರದೇಶ ಅಥವಾ POK ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ಪ್ರತಿರೋಧ ತೋರಿದ ಸಂಸ್ಥಾನ ಯಾವುದು? ಸರಿಯಾದ ಉತ್ತರ ಎಲ್ಲವೂ ಸರಿ. ಅಂದರೆ ಜುನಾಗಢ, ಹೈದರಾಬಾದ್, ಜಮ್ಮು ಮತ್ತು ಕಾಶ್ಮೀರ ಈ 3 ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತವೆ. ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ ಸಂವಿಧಾನದ ವಿಧಿ ಯಾವುದು? 42ನೇ ವಿಧಿ, 21ನೇ ವಿಧಿ, 41ನೇ ವಿಧಿ, 93ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.